ಈಗ ಕಲಶಾಭಿಮಾನಿ ದೇವತೆಗಳ ಚಿಂತನೆ ಮಾಡಬೇಕು. ಒಂದು ಕಲಶ ಅಂತ ಹೇಳಿದಾಗ ಅದರಲ್ಲಿ ಒಂದಷ್ಟು ದೇವತೆಗಳಿದ್ದಾರೆ. ಆ ದೇವತೆಗಳನ್ನ ಆಯಾ ಸ್ಥಾನದಲ್ಲಿ ಚಿಂತನೆ ಮಾಡಬೇಕು. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾ ಕುಕ್ಷೌ ತು ಸಾಗರಾ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋಥ ಯಜುರ್ವೇದ ಸಾಮವೇದೋ ಹಿ ಅಥರ್ವಣಃ ಅಂಗೈಶ್ಚ ಸಹಿತಾ ಸರ್ವೇ ಕಲಶಾಂಭು ಸಮಾಶ್ರಿತಾಃ. ಇಲ್ಲಿ ಇನ್ನೊಂದು ಪಾಠಾಂತರ ಇದೆ. ಗಾಯತ್ರಿ ಚಾತ್ರ ಸಾವಿತ್ರಿ ಶಾಂತಿ ಪುಷ್ಟಿಕರಿ ತಥಾ ಅಂತ ಒಂದು, ಇನ್ನೊಂದು ಶಾಂತಿ ಪುಷ್ಟಿಶ್ಚ ಗಾಯತ್ರಿ ಸಾವಿತ್ರಿ ಚ ಸರಸ್ವತಿ ಅಂತ ಒಂದು. ಆಯಾಂತು ದೇವ ಪೂಜಾರ್ಥಂ ಅಭಿಷೇಕಾರ್ಥಂ ಆದರಾತ್ ಅಂತ ಒಂದು ಪಾಠ. ಆಯಾಂತು ದೇವ ಪೂಜಾರ್ಥಂ ದುರಿತ ಕ್ಷಯಕಾರಕ ಅಂತ ಒಂದು ಪಾಠ. ಆಮೇಲೆ ಸರ್ವೇ ಸಮುದ್ರಾಃ ಸರಿತಃ ತೀರ್ಥಾನಿ ಜಲದಾನದಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶವನ್ನು ಒಂದು ದೇಹದ ಉಪಾಧಿಯಲ್ಲಿ ನೋಡಿದರೆ ಆ ಮುಖಸ್ಥಾನ, ಕಲಶದ ಮುಖಸ್ಥಾನದಲ್ಲಿ ವಿಷ್ಣು, ಕಂಠದಲ್ಲಿ ರುದ್ರದೇವರು, ಮೂಲದಲ್ಲಿ ಅಂದರೆ ಬುಡದಲ್ಲಿ ಬ್ರಹ್ಮದೇವರು, ಮಧ್ಯದಲ್ಲಿ ಮಾತೃಗಣಗಳು, ಆಮೇಲೆ ಕಲಶದ ಹೊಟ್ಟೆ ಅಂದರೆ ಕುಕ್ಷೌತು ಸಾಗರಾ ಸರ್ವೆ, ಉದರ ಸ್ಥಾನದಲ್ಲಿ ಎಲ್ಲ ಸಮುದ್ರಗಳು, ಮತ್ತೆ ಸಪ್ತದ್ವೀಪ ವಸುಂಧರ 7 ದ್ವೀಪಗಳಿಂದ ಕೂಡಿದ ಭೂಮಿ, ಒಟ್ಟಾರೆ ಇಡೀ ನಮ್ಮ ಪ್ಲಾನೆಟ್, ಅದನ್ನ ಆ ಕಲಶದ ಉದರ ಭಾಗದಲ್ಲಿ ಚಿಂತನೆ ಮಾಡಬೇಕು. ಋಗ್ವೇದೋಥ ಯಜುರ್ವೇದ ಸಾಮವೇದೋ ಹ್ಯಥರ್ವಣ ಅಂಗೈಶ್ಚ ಸಹಿತಾ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತೆ ಆ ವೇದದ ಅಂಗಗಳು, ಇದಿಷ್ಟರ ಅಭಿಮಾನಿ ದೇವತೆಗಳು ಆ ಕಲಶದ ನೀರಿನಲ್ಲಿದ್ದಾರೆ ಅಂತ ಚಿಂತನೆ ಮಾಡಬೇಕು. ದೇವರ ಅಭಿಷೇಕಕ್ಕೆ ಶಾಂತಿ, ಪುಷ್ಟಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ 5 ಜನ ಬರಲಿ ಅಂತ. ಆಯಾಂತು ದೇವ ಪೂಜಾರ್ಥಂ, ದೇವರ ಅಭಿಷೇಕಕ್ಕೆ, ಮತ್ತೆ ದುರಿತ ಕ್ಷಯಕಾರಕ, ನಮ್ಮ ಎಲ್ಲ ಪಾಪಗಳನ್ನ ಕಳೆಯೋದಕ್ಕೆ. ಆಮೇಲೆ ಗಂಗಾದಿ ತೀರ್ಥ ದೇವತೆಗಳು, ಈ ಇಷ್ಟು ಜನರನ್ನ ಕಲಶದ ಆಯಾ ಸ್ಥಾನದಲ್ಲಿ ಚಿಂತನೆ ಮಾಡಬೇಕು. ಆಮೇಲೆ ಇನ್ನೊಂದು ಪಾಠಾಂತರ ಇದೆ, ಪಂಚಗಂಗೆಗಳು ಅಂತ. ಗಂಗಾ ಗೋದಾವರಿ ಕೃಷ್ಣ ಪ್ರಯಾಗೋ ದ್ವಾರಕಸ್ತಥ ಆವಾಹ್ಯಾಹ ಪಂಚಗಂಗಾಯಾಹ ಸರ್ವಪಾಪ ಹರಾಶುಭಾ ಅಂತ. ಈ ರೀತಿ ಪಂಚಗಂಗೆಗಳು, ಕೆಲವರು ಅದನ್ನು ಸಹ ಆವಾಹನೆ ಮಾಡ್ತಾರೆ, ಅದೇನೇ ಇರಲಿ. ಹೀಗೆ ಈ ಕಲಶದ ಅವಯವಗಳಲ್ಲಿ ಒಂದೊಂದನ್ನೇ ಚಿಂತನೆ ಮಾಡಿ ಈಗ ಕಲೆ ಆವಾಹನೆ ಮಾಡಬೇಕು. ಏಕಪಂಚಾಶದ್ವರ್ಣಾನಾಂ ಚತುರ್ವಿಂಶತಿ ಮೂರ್ತಯಃ ಆತ್ಮಾದ್ಯ ವಾಸುದೇವಾದ್ಯ ವಿಶ್ವಾದ್ಯ ಮತ್ಸ್ಯಕಚ್ಛಪೌ ಕೋಲೋ ನರಸಿಂಹ ಸವಟು ಜಾಮದಗ್ನ್ಯ ರಘೂದ್ಭವೌ ವಾಸಿಷ್ಠ ಯಾದವೌ ಕೃಷ್ಣವಾತ್ರೇಯೋ ಬುದ್ಧಕಲ್ಗಿನೌ ಶಿಂಶುಮಾರಶ್ಚೇತಿ ಶತಂ ಕಲಾಃ ಕಲಶದೇವತಾಃ ಆಹೂಜ ಪೂಜಜೇ ದೇತಾ ಸ್ನಾನೀಯ ಕಲಶೇ ಬುಧಃ. ಆ 100 ರೂಪಗಳನ್ನ ಆವಾಹನೆ ಮಾಡಬೇಕು 2 ಕಲಶಕ್ಕೆ. ಅದು ಹೇಗೆ? ಅಜಾದಿ ದೇವತಾಭ್ಯೋ ನಮಃ ಅಂತ ಹೇಳಿ ಅಜ ಮತ್ತೆ ಅಜ ಮುಂತಾದ 51 ಅಕ್ಷರ ದೇವತೆಗಳು, ಕೇಶವಾದಿಭ್ಯೋ ನಮಃ ಅಂತ ಕೇಶವಾದಿ 24 ಮೂರ್ತಿಗಳು. ಆಮೇಲೆ ಆತ್ಮಾದ್ಯ ಅಂದ್ರೆ ಆತ್ಮಾದಿ ಚತುರ್ಮೂರ್ತಜೇ ನಮಃ ಅಂತ ಹೇಳಿ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ರೂಪಗಳನ್ನ ಆವಾಹನೆ ಮಾಡಬೇಕು. ಆಮೇಲೆ ವಾಸುದೇವಾದ್ಯ, ವಾಸುದೇವಾದಿ ಚತುರ್ಮೂರ್ತಜೇ ನಮಃ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ವಿಶ್ವಾದ್ಯ, ವಿಶ್ವಾದಿ ಚತುರ್ಮೂರ್ತಜೇ ನಮಃ, ವಿಶ್ವ ತೈಜಸ ಪ್ರಾಜ್ಞ ತುರಿಯ. ಮತ್ಸ್ಯಾದಿ ದಶಮೂರ್ತಜೇ ನಮಃ, ಮತ್ಸ್ಯಾದಿ 10 ಅವತಾರಗಳು. ಆಮೇಲೆ ದತ್ತಾತ್ರೇಯಾಯ ನಮಃ, ವೇದವ್ಯಾಸಾಯ ನಮಃ, ಶಿಂಶುಮಾರಾಯ ನಮಃ. ಈ ರೀತಿ ಒಟ್ಟು 100 ಕಲೆಗಳನ್ನ ನಾಮವಂತರಿಂದ ಆವಾಹನೆ. ಮನೆಯಲ್ಲಿ ಅಜಾದಿ ಶಿಂಶುಮಾರ ಅಂತ. ಶತಕಲಾತ್ಮಕಂ ಶ್ರೀ ಲಕ್ಷ್ಮೀನಾರಾಯಣಂ ಸೂರ್ಯಮಂಡಲಾತ್. ಅನಯೋರ್ ಕಲಶಯೋರ್ ಮಧ್ಯೆ 2 ಕಲಶ ಇರುತ್ತೆ, ಆದ್ರಿಂದ ಕಲಶಯೋರ್ ಮಧ್ಯೆ ಭೂರ್ಭುವಸ್ವರೋಂ ಆವಾಹಯಾಮಿ, ವ್ಯಾಹೃತಿಯಿಂದ ಆವಾಹನೆ ಮಾಡೋದು. ಆ 100 ಕಲೆಗೆ ಅಭಿಮಾನಿಯಾದ ಭಗವಂತನನ್ನ ಆ 2 ಕಲಶದಲ್ಲಿ ಬರುವಂತೆ ಪ್ರಾರ್ಥನೆ ಮಾಡಿ ಆವಾಹನೆ ಮಾಡಿ
ಅಲ್ಲಿ ಅವನಿಗೆ ಉಪಚಾರ ಪೂಜೆಗಳನ್ನು ಮಾಡಬೇಕು. ಅದು ಷೋಡಶೋಪಚಾರ ಮಾಡಿದರೆ ಉತ್ತಮ, ಕನಿಷ್ಠ ಅಂತ ಹೇಳಿದರೆ ಪಂಚೋಪಚಾರನಾದರೂ ಮಾಡಬೇಕು. ಒಟ್ಟಾರೆಯಲ್ಲಿ ಉಪಚಾರ ಪೂಜೆಗಳನ್ನು ಮಾಡಬೇಕು. ಮತ್ತು ಆವಾಹನೆ ಕಾಲದಲ್ಲಿ 8, 12, 28, 108 ಸಂಖ್ಯೆಯಿಂದ ಅಷ್ಟಾಕ್ಷರಿ ಮಂತ್ರವನ್ನು ಅಭಿಮಂತ್ರಣೆ ಮಾಡಬೇಕು ಶಕ್ತಿ ಇದ್ದಷ್ಟು. ಉಪಚಾರ ಪೂಜೆಗಳನ್ನೆಲ್ಲ ಆದಮೇಲೆ ಆ ಕಲಶಗಳನ್ನು ಪ್ರಾರ್ಥನೆ ಮಾಡಬೇಕು. ಕಲಶದಲ್ಲಿ ಕಲಶಃ ಕೀರ್ತಿಮಾಯುಷ್ಯಂ ಪ್ರಜ್ಞಾಂ ಮೇಧಾಂ ಶ್ರಿಯಂ ಭಗಂ ಯಶಶ್ರಿಯಂ ಅಂತ ಇನ್ನೊಂದು ಪಾಠ. ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಸಾಧಯೇತ್. ಸರ್ವಕ್ಷೇತ್ರಮಯೋಜಸ್ಮಾತ್ ಸರ್ವತೀರ್ಥಮಯೋಗತಃ ಅಥೋ ಹರಿಪ್ರಿಯೋಸಿತ್ವಂ ಪೂರ್ಣಕುಂಭ ನಮೋಸ್ತುತೆ ಅಂತ. ಏನು ಈ ಕಲಶದ ಪೂಜೆಯಿಂದ ಮತ್ತು ಆ ಕಲಶದ ಅಭಿಷೇಕ ಮಾಡಿದ ಮೇಲೆ ನಾವು ಅದನ್ನು ಸ್ವೀಕಾರ ಮಾಡೋದ್ರಿಂದ ಏನೆಲ್ಲ ಕೀರ್ತಿ, ಆಯುಷ್ಯ, ಪ್ರಜ್ಞಾ, ಮೇಧ, ಶ್ರಿಯಂ, ಯಶಃ, ಆಮೇಲೆ ಯೋಗ್ಯತಾಂ, ಪಾಪಹಾನಿಂ ಪಾಪದ ಹಾನಿ, ಮತ್ತೆ ಪುಣ್ಯದ ವೃದ್ಧಿ, ಇದಷ್ಟನ್ನು ನಾವು ಸಾಧಿಸ್ಬೋದು ಅಂತ. ಸರ್ವಕ್ಷೇತ್ರಮಯೋಜಸ್ಮಾತ್ ಸರ್ವತೀರ್ಥಮಯೋಗತಃ. ಇರುವ ಅಷ್ಟೂ ಕ್ಷೇತ್ರಗಳ ಅಷ್ಟೂ ತೀರ್ಥಗಳು ನಿನ್ನಲ್ಲಿ ಇದೆ ಅಂದರೆ ಆ ಕಲಶಕ್ಕೆ ಹೇಳ್ತಾ ಇರೋದು, ನಾವು ಪ್ರಾರ್ಥನೆ ಮಾಡ್ತಾ ಇರೋದು ಪೂರ್ಣಕುಂಭವೇ ನಿನ್ನಲ್ಲಿ ಎಲ್ಲ ತೀರ್ಥಗಳು ಇದೆ. ಹೇಗೆ ನಾವಲ್ಲಿ ಆವಾಹನೆ ಮಾಡಿದೆವು ಗಂಗೆ ಜಮುನೆ ಚೈವ ಅಂತೆಲ್ಲ. ಹಾಗಾಗಿ ಎಲ್ಲ ತೀರ್ಥಗಳು ನಿನ್ನಲ್ಲಿ ಇರೋದ್ರಿಂದ ನಮ್ಮ ಪಾಪವನ್ನು ಕಳೆಯುವಂತಹ ನೀನು ಹರಿಪ್ರಿಯೋಸಿ, ಭಗವಂತನಿಗೆ ಪ್ರೀತಿಕಾರಕವಾಗಿರುವಂಥದ್ದು. ಈ ರೀತಿ ಆ ಕಲಶದಲ್ಲಿ ಸನ್ನಿಹಿತವಾಗಿರುವ ದೇವತೆಗಳಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಪುಷ್ಪಾಂಜಲಿ ಸಮರ್ಪಣೆ ಮಾಡಬೇಕು. ಇಲ್ಲಿಗೆ ಕಲಶ ಪೂಜೆ ಪ್ರೊಸೀಜರ್ ಮುಗಿಯುತ್ತೆ. ಅನೇನ ಕಲಶ ಪೂಜಾಕರಣೇನ ಭಗವಾನ್ ಸರ್ವಾತ್ಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಮ್ ಅಂತ ಹೇಳಿ ಅರ್ಪಣೆ ಮಾಡಬೇಕು. ಹೀಗೆ ಕಲಶ ಒಂದು ನಮ್ಮ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಒಂದು ಮಾಧ್ಯಮ. ಬರಿಯ ನೀರನ್ನು ಸ್ವೀಕಾರ ಮಾಡೋದಕ್ಕೂ ಕಲಶದಲ್ಲಿ ಕಲಶ ಪೂಜೆ ಮಾಡಿ ನೀರನ್ನು ಸ್ವೀಕಾರ ಮಾಡೋದಕ್ಕೂ ಇರುವ ಡಿಫ್ರೆನ್ಸ್ ಅದೇ. ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪಡಿಲಿಕ್ಕೆ ಒಂದು ಸಾಧನ ಕಲಶ. ಮಂತ್ರಗಳನ್ನು ಪ್ರಯೋಗ ಮಾಡುವಾಗ ಅರ್ಥಾನುಸಂಧಾನ ತುಂಬ ಮುಖ್ಯ. ಯಾಕಂದರೆ ಆ ಮಂತ್ರಗಳೆಲ್ಲ ಕಾವ್ಯಾತ್ಮಕವಾಗಿದೆ. ಆಜನೇಯತೆ, ಗಂಧದ್ವಾರಾಂ ಅದೆಲ್ಲ ಏನು ಅಂತಾನೆ ಮೇಲಾರ್ಥದಲ್ಲಿ ಒಂದು ಹೋಲಿಕೆ ಆಗೋದಿಲ್ಲ. ಹಾಗಾಗಿ ಪ್ರಯೋಗ ಮಾಡ್ತಾ ಆ ಅರ್ಥಾನುಸಂಧಾನ ತುಂಬ ಇಂಪಾರ್ಟೆಂಟ್. ಈ ರೀತಿ ಕಲಶ ಪೂಜೆ ಮಾಡಿ ಭಗವಂತನಿಗೆ ಅದನ್ನು ಅಭಿಷೇಕ ಮಾಡಬೇಕು. ಹರಿ ಓಂ.